ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಲೇಡೀಸ್ ಸ್ಪೆಷಲ್ ವಿಡಿಯೋ ಆಗಲಿದೆ. ಯಾಕಂತಂದರೆ ನಾನು ಲೇಡೀಸ್ ಯೂಶ್ವಲಿ ಎಲ್ಲರೂ ಹಾಕುವಂತಹ ಬ್ರಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕಂತಂದರೆ ನಮಗೆ ನಮ್ಮ ಬ್ರಾ ಸೈಜ್ ಎಕ್ಸಾಕ್ಟಾಗಿ ಯಾವುದು ಅಂತ ಗೊತ್ತಿರಲೇಬೇಕು. ಅಂದರೆ ಎಕ್ಸಾಕ್ಟಾಗಿ ನಮಗೆ ಬ್ರಾ ಸೈಜ್ ಗೊತ್ತಿಲ್ಲ ಅಂದರೆ ಅದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡಬೇಕಾಗತ್ತೆ, ಮತ್ತು ಎಕ್ಸಾಕ್ಟಾಗಿ ನಮಗೆ ಬ್ರಾ ಸೈಜ್ ಗೊತ್ತಿದ್ದರೆ ಅದರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಬ್ರಾ ಸೈಜ್ ಹೇಗೆ ನಾವು ಮೆಷರ್ ಮಾಡಬೇಕು ಅನ್ನೋದನ್ನು ಕೂಡ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಆಗಲಿದೆ, ಹಾಗಾಗಿ ದಯವಿಟ್ಟು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ನನಗೂ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ನಾವು ತುಂಬಾ ಎಫರ್ಟ್ ಆಗಿರ್ತೀವಿ ಈ ಒಂದು ವಿಡಿಯೋಸನ್ನೆಲ್ಲ ಮಾಡಲಿಕ್ಕೆ. ಸೊ ನಿಮ್ಮ ಪ್ರತಿಯೊಂದು ಲೈಕ್ಸ್, ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಮ್ಯಾಟರ್ ಆಗುತ್ತೆ. ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ರಿಲೇಟಿವ್ಸಲ್ಲಿ, ಫ್ರೆಂಡ್ಸಲ್ಲಿ, ನಿಮ್ಮ ಸಿಸ್ಟರ್ಸ್ಗೆ ಯಾರಿಗಾದರೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನಿಸಿದರೆ ದಯವಿಟ್ಟು ಅವ್ರ ಜೊತೆಗೆ ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಬನ್ನಿ, ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಮೊದಲಿಗೆ ನಾವು ಬ್ರಾ ಸೈಜ್ ಹೇಗೆ ಮೆಷರ್ ಮಾಡೋದು ಅಂತ ಹೇಳಿಬಿಡ್ತೀನಿ, ಸರಿನಾ? ಇವಾಗ ನಮಗೆ ಮೊದಲಿಗೆ ಬೇಕಾಗಿರುವಂಥದ್ದು ಮೆಷರಿಂಗ್ ಟೇಪ್, ಇದು ತುಂಬ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಒಂದು ಪೆನ್, ಪೇಪರ್ ತಗೊಳ್ಳಿ, ಮತ್ತು ಒಂದು ಮಿರರ್ ಮುಂದೆ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ರೂಮಲ್ಲಿ ಸ್ವಲ್ಪ ಪ್ರೈವೇಸಿಯಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು. ಯಾಕಂತ ಅಂದರೆ ಈ ಒಂದು ಮೆಷರಿಂಗ್ ಮಾಡುವಾಗ ಯು ಶುಡ್ ವೇರ್ ಅ ಸಿಂಪಲ್ ಬ್ರಾ. ಒಂದು ಸಿಂಪಲ್ ಆಗಿರುವಂಥ ಬ್ರಾನ ಹಾಕಿಬಿಟ್ಟೆ ನೀವು ಮೆಷರ್ ಮಾಡಿದ ಬ್ರಾ ಸೈಜ್ ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕು ಅಂತ ಅಂದರೆ ಒಂದು ಡೀಪ್ ಬ್ರೀತನ್ನು ತಗೊಂಡು ಬ್ರೀತನ್ನು ರಿಲೀಸ್ ಮಾಡಿ ಆಮೇಲೆ ಮೆಷರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಮೆಷರಿಂಗ್ ಟೇಪಲ್ಲಿ ಈ ಥರ ಇಂಚಸ್ ಮತ್ತು ಇಲ್ಲಿ ಸೆಂಟಿಮೀಟರ್ಸಲ್ಲಿ ಇರುತ್ತೆ. ಸೊ ನಾವು ಇಂಚಸ್ಸಲ್ಲಿ ನೋಡ್ಕೋಬೇಕಾಗತ್ತೆ. ಮೊದಲಿಗೆ ನಾವು ಇಲ್ಲಿ ಬ್ಯಾಂಡ್ ಸೈಜ್ನ ಫೈಂಡ್ ಔಟ್ ಮಾಡಬೇಕು. ಬ್ಯಾಂಡ್ ಸೈಜ್ ಅಂತ ಅಂದರೆ ನಾವು ಹಾಕುವಂಥ ಬ್ರಾ ಇರುತ್ತಲ್ಲ, ಅದರಲ್ಲಿ ಬರುವಂತಹ ಕೊನೆಯ ಪಟ್ಟಿ ಏನಿರುತ್ತೆ ಅದರ ಒಂದು ಸೈಜ್. ಸೊ ಆ ಪಟ್ಟಿ ಬರೋ ಜಾಗದಲ್ಲಿ ಟೇಪನ್ನು ಇಟ್ಕೊಂಡು ಅಳತೆ ಮಾಡಬೇಕು. ಕಪ್ ಸೈಜ್ ಮತ್ತು ಬ್ಯಾಂಡ್ ಸೈಜ್ ಎರಡೂ ಅಳತೆ ಮಾಡುವಾಗ ತುಂಬ ಟೈಟ್ ಅಥವಾ ತುಂಬ ಲೂಸ್ ಆಗಿ ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿರುವಂತಹ ಒಂದು ಮೆಜರನ್ನು ತೊಗೊಳ್ಳಿ, ಸರಿನಾ? ಕಂಫರ್ಟೇಬಲ್ ಆಗಿರುವ ಹಾಗೆ. ಮತ್ತು ಈಗ ನೋಡಿ, ಸಪೋಸ್ ಇದು ನಿಮ್ಮ ಚೆಸ್ಟ್ ಪಾರ್ಟ್ ಅಂತ ಅಂದರೆ, ಇದು ಬೆನ್ನು ಅಂತಂದರೆ ಈ ಥರ ಮೆಷರ್ ಮಾಡುವಾಗ ಸ್ಟ್ರೇಟಾಗಿ ಬರಬೇಕು. ಹೀಗೆ ಬೆನ್ನಿನ ಭಾಗದಲ್ಲಿ ಮೇಲೆ ಹೋಗೋದು, ಇಲ್ಲಾಂದರೆ ಈ ಥರ ಕೆಳಗೆ ಬರೋದು, ಈ ಥರ ಮಾಡಿದರೆ ಸ್ವಲ್ಪ ವೇರಿಯೇಷನ್ ಆಗಿಬಿಡುತ್ತೆ. ಬ್ಯಾಂಡ್ ಸೈಜ್ ನಾನು ಇಲ್ಲಿ ಎಕ್ಸಾಂಪಲ್ಗೆ 28 ಅಂತ ತೊಗೊಳ್ತಾ ಇದ್ದೀನಿ. ಓಕೆ, ನಮ್ಮ ಎದೆಯ ಸುತ್ತಳತೆನ ನಾವು ನೋಡಬೇಕು. ಅಂದರೆ ಟೇಪನ್ನು ಈ ಥರ ಕರೆಕ್ಟಾಗಿ ಎದೆಯ ಸುತ್ತಳತೆನ ತೊಗೊಳ್ಳುವಾಗ ನಮ್ಮದು ನಿಪ್ಪಲ್ ಪಾಯಿಂಟ್ ಏನಿದೆ ಅಲ್ಲಿ ಬಂದುಬಿಟ್ಟು ನಾವು ಸುತ್ತಳತೆನ ತೊಗೋಬೇಕಾಗತ್ತೆ. ಸೊ ಅದು ಹೈಯೆಸ್ಟ್ ಪಾಯಿಂಟ್ ಅಲ್ವಾ, ಹಾಗಾಗಿ ಎಕ್ಸಾಂಪಲ್ ನಾನು ಇಲ್ಲಿ 32 ಅಂತ ತೊಗೊಳ್ತಾ ಇದ್ದೀನಿ. 32 ಅಂತ ನೋಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮದು ಎಷ್ಟು ಬರುತ್ತೆ ಅಷ್ಟು ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಕಪ್ ಸೈಜ್ ಮತ್ತು ಬ್ಯಾಂಡ್ ಸೈಜ್ ಎರಡನ್ನೂ ಫೈಂಡ್ ಔಟ್ ಮಾಡಿ ಆಗಿದೆ. ಇವಾಗ ಬ್ರಾ ಸೈಜ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ತೀನಿ. ಕಪ್ ಸೈಜ್ ಮೈನಸ್ ಬ್ಯಾಂಡ್ ಸೈಜ್, ನಾವು ಎಕ್ಸಾಂಪಲಿಗೆ ಅಂತ ತೊಗೊಂಡಿದ್ದು 32 ಕಪ್ ಸೈಜ್ ಮತ್ತು 28 ಬ್ಯಾಂಡ್ ಸೈಜ್. ಓಕೆ, ಸೊ ಅದ್ರ ಡಿಫ್ರೆನ್ಸ್ ಏನು ಬಂತು ಅಂದರೆ 4. 32 ಮೈನಸ್ 28 4 ಬಂತು. ಅಂದರೆ ಬ್ರಾ ಸೈಜ್ ಬಂದುಬಿಟ್ಟು 28D. ಸಪೋಸ್ ಡಿಫ್ರೆನ್ಸ್ ಏನಾದರೂ 3 ಬಂದಿದ್ದರೆ ಅದು 28C ಆಗ್ತಿತ್ತು, 2 ಬಂದರೆ 28B ಆಗ್ತಿತ್ತು, 1 ಬಂದರೆ 28A ಆಗ್ತಿತ್ತು. ಹೀಗೆ ಮೆಷರ್ ಮಾಡುವಂಥದ್ದು. ಹಾಗಾಗಿ ನೀವು ನಿಮ್ಮ ಬ್ಯಾಂಡ್ ಸೈಜ್ ಮತ್ತು ಕಪ್ ಸೈಜನ್ನು ನೋಡಿ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಬ್ರಾ ಸೈಜನ್ನು ಫೈಂಡ್ ಔಟ್ ಮಾಡ್ಕೋಬೋದು. ಬ್ಯಾಂಡ್ ಸೈಜ್ 27, 29 ಆರ್ 29.5 ಈ ಥರ ಎಲ್ಲ ಬಂದರೆ ನೀವು ಅದನ್ನು ರೌಂಡ್ ಫಿಗರ್ ಮಾಡ್ಕೋಬೇಕಾಗತ್ತೆ. ಅಂದರೆ 27 ಬಂತು ಅಂದರೆ 28, 29 ಬಂತು ಅಂದರೆ 30. ಯಾಕಂದರೆ ಬ್ರಾ ಸೈಜ್ ಎಲ್ಲ ಸಮ ಸಂಖ್ಯೆಯಲ್ಲಿ ಇರುತ್ತೆ, ಈವನ್ ನಂಬರ್ಸಲ್ಲಿರುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂತ ಅಂದರೆ ನೆಕ್ಸ್ಟ್ ಸೈಜನ್ನು ತೊಗೊಂಡ್ರೆ ತುಂಬಾ ಒಳ್ಳೆಯದು. ಸೊ ನಮಗೆ ಬ್ಯಾಂಡ್ ಸೈಜ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ತೊಗೊಂಡಿರುವಂಥ ಬ್ರಾ ಏನಿದೆ ಅದು ಎಕ್ಸಾಕ್ಟ್ ಸೈಜ್ ಇಲ್ಲ ಅಂತ ಅಂದರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ನೋಡಿ. ಅಂತ ಇವಾಗ ಏನಾಗುತ್ತೆ, ಕೆಲವೊಂದು ಸಲ ನಾವು ತೊಗೊಂಡಿರುವಂಥ ಬ್ರಾ ಏನಿರುತ್ತೆ ಅದರ ಕಪ್ ಸೈಜ್ ಕರೆಕ್ಟ್ ಆಗಿರುತ್ತೆ, ಬಟ್ ಬ್ಯಾಂಡ್ ಏನಿರುತ್ತೆ ಸಿಕ್ಕಾಪಟ್ಟೆ ಟೈಟ್ ಆಗಿರುತ್ತೆ. ಒಬ್ಬೊಬ್ರಿಗೆ ಆ ಪ್ರಾಬ್ಲಮ್ ಆಗುತ್ತೆ. ಬ್ಯಾಂಡ್ ಸಿಕ್ಕಾಪಟ್ಟೆ ಟೈಟ್ ಆಗಿರುತ್ತೆ, ಆದರೂ ಕೂಡ ಪಾಪ ಹಾಕ್ಕೋತಾರೆ. ಅವಾಗೇನಾಗುತ್ತೆ ಅಂತ ಅಂದರೆ ಒಂದಂತ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ಗೆ ಪ್ರಾಬ್ಲಮ್ ಆಗುತ್ತೆ, ಮತ್ತು ಯಾವಾಗ ಅದನ್ನು ತೆಗಿತೀವೋ ಅನ್ನುವಷ್ಟು ಇರಿಟೇಷನ್ ಆಗುತ್ತೆ, ಪೇನ್ ಆಗುತ್ತೆ. ಸೊ ಅದೊಂದು ಮೇಜರ್ ಪ್ರಾಬ್ಲಮ್. ಮತ್ತೇನಾಗುತ್ತೆ ಅಂತ ಅಂದರೆ ಕೆಲವೊಂದು ಸಲ ಬ್ಯಾಂಡ್ ಸೈಜ್ ಕರೆಕ್ಟ್ ಆಗಿರುತ್ತೆ, ಕಂಫರ್ಟೇಬಲ್ ಆಗಿರುತ್ತೆ, ಬಟ್ ಕಪ್ ಸೈಜ್ ತುಂಬ ಟೈಟ್ ಆಗಿರುತ್ತೆ.
ಆ ಥರ ಇರುವಾಗಲೂ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಕಪ್ ಸೈಜ್ ತುಂಬ ಚಿಕ್ಕದಾಗಿರುವಾಗ ಅದರಲ್ಲಿ ಅದು ಕರೆಕ್ಟಾಗಿ ಕೂರಲ್ಲ, ಆವಾಗ ಅದು ಪ್ರೆಸ್ ಮಾಡಿದ ಹಾಗೆ ಆಗುತ್ತೆ. ಈ ಥರ ಪ್ರೆಸ್ ಮಾಡಿದ ಹಾಗೆ ಆದಾಗ ಏನಾಗುತ್ತೆ ಅಂತಂದರೆ ನಮ್ಮ ನೆಕ್ ರೀಜನ್ ಏನಿದೆ ಇಲ್ಲಿ ಬಂದು ಆ ಒಂದು ಮಸಲ್ಸ್ ಇಲ್ಲಿ ಮೇಲೆ ಬರುತ್ತೆ. ಆವಾಗ ಅದು ಒಂದು ಸ್ವಲ್ಪ ಆಡ್ ಆಗಿ ಅನಿಸುತ್ತೆ. ಹಾಗಾಗಿ ಕಪ್ಪು ಸೈಜ್ ಕರೆಕ್ಟಾಗಿದ್ದರೆ ಅದು ಇಲ್ಲಿ ಮೇಲೆ ಬರುವಂಥ ಪ್ರಮೇಯನೇ ಬರೋದಿಲ್ಲ. ಇಲ್ಲ ಅಂತಂದರೆ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಇಲ್ಲಿ ಸೈಡಲ್ಲಿ ಕೂಡ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ಬರಿಗೆ ಅದು ಕಪ್ಪು ಸೈಜ್ ತುಂಬ ಟೈಟ್ ಆದಾಗ ಅಥವಾ ಚಿಕ್ಕದಾದಾಗ ಅದು ಮಸಲ್ಸ್ ಇಲ್ಲಿ ಬಂದು ಕೂತ್ಕೊಳ್ಳುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದು ತುಂಬ ಪ್ರೆಸ್ ಆದ ಹಾಗೆ ಆದಾಗ, ಓಕೆನಾ. ಹಾಗಾಗಿ ಕರೆಕ್ಟಾಗಿರುವಂತಹ ಒಂದು ಬ್ರಾ ಸೈಜ್ನ ತೊಗೊಂಡ್ರೆ ನಿಮಗೆ ಇದು ಎರಡೂ ಪ್ರಾಬ್ಲಮ್ ಕೂಡ ಆಗಲ್ಲ. ಕೆಲವೊಂದು ಸಲ ಏನಾಗುತ್ತೆ, ಕಪ್ಪು ಸೈಜ್ ಕರೆಕ್ಟಾಗಿರುತ್ತೆ, ಬ್ಯಾಂಡ್ ಸೈಜ್ ಸಿಕ್ಕಾಪಟ್ಟೆ ಲೂಸ್ ಆಗಿರುತ್ತೆ. ಆ ಬ್ರಾ ಹಾಕೊಂಡಾಗ ಏನಾಗುತ್ತೆ, ಅದು ಫುಲ್ ಹಿಂದ್ಗಡೆಯಿಂದ ಹಾಗೆ ಮೇಲೆ ಹೋಗಿಬಿಡುತ್ತೆ. ಆವಾಗ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿರುವಂಥ ಪಟ್ಟಿನ ಎಳೆದು ಇಲ್ಲಿ ಎರಡೂ ಕಡೆ ಇಲ್ಲಿ ತನಕ ತೊಗೊಂಡು ಬಂದು ಇಡ್ತೀವಿ. ಅದು ಕರೆಕ್ಟಾಗಿ ಕುತ್ಕೋಬೇಕು ಬ್ಯಾಕ್ ಸೈಡಲ್ಲಿ ಅಂತ ಅಲ್ವಾ. ಅವಾಗೇನಾಗುತ್ತೆ ಅಂತಂದರೆ ಇಲ್ಲಿ ಪೇನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ಬರಿಗೆ ಮಾರ್ಕ್ ಬರುತ್ತೆ, ಇಲ್ಲಿ ತುಂಬ ಟೈಟಾಗಿ ಬಿಡುತ್ತಲ್ವ, ಸೊ ಇಲ್ಲಿ ಕೂಡ ಪೇನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಕಂಫರ್ಟೇಬಲ್ ಆಗಿ ಇರೋಕ್ಕೆ ಆಗಲ್ಲ. ಅದಕ್ಕಂತಲೇ ನಾನು ಹೇಳ್ತಾ ಇರೋದು, ದಯವಿಟ್ಟು ನಿಮ್ಮ ಕಪ್ ಸೈಜ್ ಮತ್ತು ಬ್ಯಾಂಡ್ ಸೈಜನ್ನು ಫೈಂಡ್ ಔಟ್ ಮಾಡಿ ನಿಮ್ಮ ಎಕ್ಸಾಕ್ಟ್ ಬ್ರಾ ಸೈಜ್ ಯಾವುದಂತ ನೋಡಿಬಿಟ್ಟು ನೀವು ಬ್ರಾನ ತೊಗೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಥರ ಮಾಡೋದ್ರಿಂದ ಬೆನಿಫಿಟ್ಸ್ ಏನಂತಂದರೆ, ಒಂದು ಇದು ನಿಮ್ಮ ಬಾಡಿಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ, ಓಕೆನಾ. ಸೊ ಸೆಕೆಂಡ್ ಬಂದುಬಿಟ್ಟು ನಿಮಗೆ ಅದು ಒಂದು ತುಂಬ ಚೆನ್ನಾಗಿರೋ ಶೇಪನ್ನು ಕೊಡುತ್ತೆ. ಯಾವುದೇ ಡ್ರೆಸ್ ಹಾಕ್ಕೊಂಡ್ರು ಕೂಡ ಒಂದು ಚೆನ್ನಾಗಿರುವಂಥ ಶೇಪನ್ನು ನಿಮ್ಮ ಬಾಡಿಗೆ ಕೊಡುತ್ತೆ, ಕರೆಕ್ಟಾಗಿ. ಮತ್ತೊಂದು ಅಂತ ಅಂದರೆ ಇಂಪಾರ್ಟೆಂಟ್, ನಾವು ಹಾಕಿರುವಂಥ ದುಡ್ಡೇನಿದೆ ಅದು ವೇಸ್ಟ್ ಆಗಲ್ಲ. ಕೆಲವೊಂದು ಸಲ ಏನಾಗುತ್ತೆ, ನಾವು ಇದೇ ಕರೆಕ್ಟ್ ಸೈಜ್ ಅಂತ ತೊಗೊಂಡು ಬಂದುಬಿಟ್ಟಿರ್ತೀವಿ, ತುಂಬ ಪೇ ಮಾಡಿರ್ತೀವಿ. ಸೊ ಏನು ಮಾಡೋದು, ವೇಸ್ಟ್ ಮಾಡೋಕ್ಕೂ ಆಗಲ್ಲ ಅಂತ ಹಾಕ್ಕೊಂಡು ನಮಗೆ ನಾವು ಪೇನ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಸಲ ಬರುತ್ತೆ. ಹಾಗಾಗಿ ದಯವಿಟ್ಟು ನೀವು ನೆಕ್ಸ್ಟ್ ಟೈಮ್ ಬ್ರಾ ತೊಗೊಳ್ಳುವಾಗ ಎಕ್ಸಾಕ್ಟಾಗಿ ನಿಮ್ಮ ಸೈಜ್ನ ಫೈಂಡ್ ಮಾಡಿಕೊಂಡು ಬ್ರಾನ ತೊಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ಬ್ರಾ ಸೈಜ್ ಹೇಗೆ ಫೈಂಡ್ ಮಾಡೋದು, ಆಮೇಲೆ ಕರೆಕ್ಟಾಗಿರುವಂಥ ಸೈಜ್ ಇಲ್ಲದೆ ಇದ್ದರೆ ಅದರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಮತ್ತು ಕರೆಕ್ಟಾಗಿರುವಂಥ ಸೈಜ್ ಇದ್ದರೆ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಸೊ ನಿಮಗೆಲ್ಲ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ದಯವಿಟ್ಟು ನಿಮಗೆ ನೀವು ಶಿಕ್ಷಣ ಕೊಟ್ಕೋಬೇಡಿ. ಪೇನ್ಫುಲ್ ಆಗಿರುವಂಥದ್ದು ಅಥವಾ ತುಂಬ ಇರಿಟೇಷನ್ ಆಗುವಂಥದ್ದು, ಕಿರಿಕಿರಿ ಅನಿಸುವಂಥ ಬ್ರಾಗಳನ್ನು ಹಾಕ್ಕೋಬೇಡಿ. ಕಂಫರ್ಟೇಬಲ್ ಆಗಿರಿ, ನಿಮ್ಮ ಒಂದು ಕೇರನ್ನು ನೀವೇ ಮಾಡಿ, ತುಂಬ ಹ್ಯಾಪಿಯಾಗಿರಿ, ತುಂಬ ಚೆನ್ನಾಗಿ ಕಾಣಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಮತ್ತು ಯಾರಿಗಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದರೆ ಅವ್ರ ಜೊತೆಗೆ ಶೇರ್ ಮಾಡಿ. ಮತ್ತು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರತಿಯೊಬ್ಬರ ಲೈಕ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಮ್ಯಾಟರ್ ಆಗುತ್ತೆ. ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿಯವರೆಗೆ ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಬಾಯ್.